ಮಹಾಲಯ ಅಮಾವಾಸ್ಯೆಯಲ್ಲಿ ಎಲ್ಲರೂ ಹಿರಿಯರನ್ನು ಪೂಜಿಸ್ತಾರೆ. ಆ ದಿನ ಅಂತೂ ಎಲ್ಲ ತರಹದ ಅಡುಗೆ ಜೊತೆಗೆ ಚಕ್ಕಲಿ, ಕಜ್ಜಾಯ, ನಿಪ್ಪಟ್ಟು, ಮಸಾಲೊಡೆ, ಥರದ ತಿಂಡಿಗಳು. ನಮ್ಮ ಸ್ನೇಹಿತರ ಮನೆಯಲ್ಲಿ ಅವರ ಬಂಧು ಬಾಂಧವರು ಬಂದು ಹಿರಿಯರಿಗೆ ಧೂಪ ಹಾಕಿ ಊಟ ಮಾಡ್ಕೊಂಡು ಹೋಗ್ತಿದ್ರು. ಅದೇ ಸಮಯಕ್ಕೆ ವಯಸ್ಸಾದ ಅಂಕಲ್ ಬಂದರು. ನಾನು ಅವ್ರು ನೋಡಿ, ಏನು ಅಂಕಲ್ ಹೇಗಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವರು, ಏನು ಹೇಳಿ, ನಿಮ್ಮ ಆಂಟಿ ಹೋದ್ಮೇಲೆ ಈ ರೀತಿ ಆಗೋಗಿದೆ ನನ್ನ ಜೀವನ. ಅವಳಿಗೆ ಧೂಪ ಹಾಕಕ್ಕೆ ಬಂದಿದ್ದೆ. ಅವಳು ಬದುಕಿದ್ದಾಗ ಈ ನನ್ನ ಮಕ್ಕಳು ಅವಳಿಗೆ ಪ್ರೀತಿ ಕಾಳಜಿ ತೋರಿಸದೆ ವೃದ್ಧಾಶ್ರಮಕ್ಕೆ ಬಂದು ಬಿಟ್ಬಿಟ್ರು. ಈಗಲೂ ನಾನು ಅಲ್ಲಿಂದನೇ ಬರ್ತಾ ಇದ್ದೀನಿ. ಅವಳು ಸತ್ತ ಮೇಲಾದರೂ ಮಕ್ಕಳು ಇಷ್ಟು ಚೆನ್ನಾಗಿ ಅವಳನ್ನ ಪೂಜೆ ಮಾಡ್ತಿರೋದು ನೋಡಿ ದುಃಖ ಆಯಿತು. ಇದೇ ಅವಳಿದ್ದಾಗ ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದರ ಬದಲು ತಮ್ಮೊಂದಿಗೆ ಇಟ್ಕೊಂಡು ಒಂದಿಷ್ಟು ಪ್ರೀತಿ ಕಾಳಜಿ ತೋರಿಸಿದ್ದಿದ್ರೆ ನಿಮ್ಮ ಆಂಟಿ ಇನ್ನೂ ಸ್ವಲ್ಪ ದಿನ ಬದುಕಿರ್ತಿದ್ಲು. ಬದುಕಿದ್ದಾಗ ಹಿಟ್ಟು ಇಡದವರು ಸತ್ತ ಮೇಲೆ ಎಷ್ಟು ಇಟ್ಟರೇನು, ಯಾರು ಬಂದು ನೋಡೋರು ಎನ್ನುತ್ತಲೇ ಹೊರಟು ಹೋದರು. ನಿಜಕ್ಕೂ ಅವರ ಮಾತು ಸತ್ಯ ಅನ್ನಿಸ್ತು. ಹೆತ್ತವರು ಇದ್ದಾಗಲೇ ಪ್ರೀತಿಯಿಂದ ಕಾಣಬೇಕು. ಅವರೇ ನಮಗೆ ನಿಜವಾದ ಆಸ್ತಿ.